ಇದು ನಮ್ಮ ಕೂದಲಿಗೆ ಬೇಕಾಗುವಂಥ ಅತ್ಯುತ್ತಮ ಪೌಷ್ಟಿಕ ಆಹಾರ ಅಂದರೆ ತಪ್ಪಿಲ್ಲ ಸ್ನೇಹಿತರೆ. ಇದೆಲ್ಲವನ್ನು ಬಳಸೋದ್ರಿಂದ ನಮ್ಮ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲಿಕ್ಕೆ ಆರಂಭ ಆಗ್ತವೆ. ಇವೆಲ್ಲವೂ ನಮ್ಮ ಕೂದಲಿಗೆ ಅಥವಾ ನಮ್ಮ ರೂಟ್ಸಿಗೆ ಒಂದು ಒಳ್ಳೆ ಖಾದ್ಯನೇ ಅಂತ ಹೇಳ್ಬೋದು. ಒಂದು ಗಿಡಕ್ಕೆ ನಾವು ಎಷ್ಟು ಒಳ್ಳೆ ಖಾದ್ಯವನ್ನು ಹಾಕಿದರೆ ಅದು ಹೇಗೆ ಬೆಳೆದು ಫಲವತ್ತಾಗಿ ಬರುತ್ತೋ ಹಾಗೆ ಇವುಗಳನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ರೂಟ್ಸ್ ಸ್ಟ್ರಾಂಗ್ ಆಗುತ್ತೆ, ನಮ್ಮ ಕೂದಲು ಉದ್ದವಾಗಿ ಬೆಳೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ನಿಮ್ಮ ಲಕ್ಷ್ಮಿ. ಬನ್ನಿ ಸ್ನೇಹಿತರೆ, ಇದನ್ನು ಹೇಗೆ ಬಳಸೋದು, ಹೇಗೆ ಮಾಡೋದು, ಇದರಿಂದ ಏನು ನಮ್ಮ ಕೂದಲಿಗೆ ಪ್ರಯೋಜನ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ 1.5 ಲೋಟ ನೀರನ್ನು ತಗೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಟು ಅದು ಬಿಸಿ ಆಗಬೇಕು ಸ್ನೇಹಿತರೆ. ಇದು ಬಿಸಿಯಾದ ನಂತರ ನಾವೇನು ತಗೊಂಡಿದ್ದೀವಿ ಆ ಇಂಗ್ರೀಡಿಯೆಂಟ್ನ ಒಂದೊಂದಾಗಿ ನಾವು ಇದರಲ್ಲಿ ಸೇರಿಸಬೇಕಾಗತ್ತೆ. ಕರಿಬೇವು ನಮ್ಮ ಕೂದಲ ಬೆಳವಣಿಗೆಯನ್ನು ಹೆಚ್ಚು ಮಾಡೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ. ಅದರಲ್ಲಿ ತುಂಬ ರೀತಿಯ ಒಂದು ಐರನ್ ಕಂಟೆಂಟ್ ಇರುತ್ತೆ, ಅದು ನಮಗೆ ತುಂಬ ಸಹಾಯ ಮಾಡುತ್ತೆ. ಮೆಂತೆಕಾಳು ಸಹ ನಮ್ಮ ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಸ್ಪೆಷಲಿ ನಮ್ಮ ರೂಟ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಹಾಗಾಗಿ ಅವು ನಮ್ಮ ಕೂದಲನ್ನು ಸ್ಮೂತಾಗಿ ಸಿಲ್ಕಿಯಾಗಿ ಶೈನ್ ಬರಲಿಕ್ಕೆ ಸಹಾಯ ಮಾಡ್ತವೆ. ಅಕ್ಕಿ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ, ಅನಾದಿ ಕಾಲದಿಂದಲೂ ಸಹ ಅಕ್ಕಿನ ನಮ್ಮ ಚರ್ಮ ಸೌಂದರ್ಯಕ್ಕೆ ಹಾಗೆ ನಮ್ಮ ಕೂದಲ ಸೌಂದರ್ಯಕ್ಕೆ ಬಳಸ್ತಾನೆ ಇದ್ದಾರೆ. ಅದು ಒಂದು ರಿಚ್ ಪ್ರೋಟೀನ್ ಅಂತ ಹೇಳಿದರೆ ತಪ್ಪಿಲ್ಲ. ದಾಸವಾಳದ ಹೂವು ಸಹ ಅಷ್ಟೇ, ಅದರಲ್ಲಿ ಎಷ್ಟು ಆಯುರ್ವೇದಿಕ ಅಂಶಗಳು ಇರ್ತವೆ, ಹಾಗಾಗಿ ಅವು ನಮ್ಮ ಕೂದಲನ್ನು ಸಿಲ್ಕ್ ಸಾಫ್ಟ್ ಸ್ಮೂತಿ ಮಾಡಲಿಕ್ಕೂ ಆಗುತ್ತೆ, ಹಾಗೆ ನಮ್ಮ ಕೂದಲ ಬೆಳವಣಿಗೆಗೂ ಅವು ತುಂಬಾ ಸಹಾಯ ಮಾಡ್ತವೆ ಸ್ನೇಹಿತರೆ. ಇದೆಲ್ಲವನ್ನು ನಾನು 2 ಚಮಚೆ ಮೆಂತೆಕಾಳು, 2 ಚಮಚೆ ಫ್ಲ್ಯಾಕ್ಸ್ ಸೀಡ್ಸ್, 2 ಚಮಚೆ ಅಕ್ಕಿ, 3 ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ, 1 ಹಿಡಿ ಕರಿಬೇವನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನೀರು ಬಿಸಿಯಾಗಿದೆ, ನಾನು ಇದಕ್ಕೆ ಒಂದೊಂದಾಗಿ ಸೇರಿಸ್ತೀನಿ. ಇವೆಲ್ಲದನ್ನು ಹಾಕಿ 5 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ದಾಸವಾಳ ಹೂವಿನ ಚೊಟ್ಟನ್ನು ಸಹ ತೆಗಿಬೇಕು, ಹಾಗೆ ಮಧ್ಯದಲ್ಲಿರುವಂಥ ಕುಸುಮ ಅಂತ ಏನು ಹೇಳ್ತೀವಿ ಅದನ್ನು ಸಹ ನಾವು ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಅದರಿಂದ ಎಲರ್ಜಿ ಆಗುವ ಅಂಶ ಇರುತ್ತೆ, ಹಾಗಾಗಿ ನಾವು ಅದನ್ನ ತೆಗೆದ್ಬಿಟ್ಟು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಮುಖ್ಯವಾದ ಕೀ ಇಂಗ್ರೀಡಿಯೆಂಟ್ ಅಂದರೆ ಈ ಕಲೋಂಜಿ ಸೀಡ್ಸ್. ಇದನ್ನು ನೈಜಿಲ ಸೀಡ್ಸ್ ಅಂತ ಹೇಳ್ತಾರೆ, ಹಾಗೂ ಆನಿಯನ್ ಸೀಡ್ಸ್ ಅಂತಲೂ ಹೇಳ್ತಾರೆ. ಇದು ಕರಿ ಎಳ್ಳು ಥರ ಇರ್ತದೆ, ಆದರೆ ಕರಿ ಎಳ್ಳಲ್ಲ, ಕಲೋಂಜಿ ಅಂತ ಹೇಳ್ತಾರೆ. ಇದು ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಹೇರ್ಗೆ. ನಮ್ಮ ಕೂದಲಲ್ಲಿ ಯಾರಿಗೆ ಬೇಗನೆ ಬಿಳಿ ಕೂದಲು ಬರುವ ಸಮಸ್ಯೆ ಇರುತ್ತೆ, ಇದನ್ನು ಯೂಸ್ ಮಾಡೋದ್ರಿಂದ ಆ ಬಿಳಿ ಕೂದಲ ಸಮಸ್ಯೆ ತುಂಬ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೊಳ್ಬಹುದು. ಹಾಗಾಗಿ ನಾನು ಇದರಲ್ಲಿ 1 ಚಮಚೆಯಷ್ಟು ಕಲವಂಜಿ ಕಾಳನ್ನು ಸಹ ತೊಗೊಂಡಿದ್ದೀನಿ. ಅದನ್ನು ಇದರ ಜೊತೆಗೆ ಹಾಕಿ ಲೋ ಫ್ಲೇಮಲ್ಲಿ 5 ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. 5 ನಿಮಿಷ ಆಗಿದೆ. ಇದನ್ನು ಬಿಸಿ ಇರುವಾಗಲೇ ನಾನು ಬೇರೆ ಒಂದು ಪಾತ್ರೆಗೆ ಸೋಸ್ಕೊಂಡಿದ್ದೀನಿ. ಇದನ್ನು ತಣದ ನಂತರ ಒಂದು ಸ್ಪ್ರೇ ಬಾಟಲಿಗೆ ಅಥವಾ ಪಂಪ್ ಬಾಟಲಿಗೆ ನಿಮ್ಮ ಕನ್ವೀನಿಯೆಂಟ್ ಹೇಗಿದೆ ಹಾಗೆ ನೀವು, ಅಥವಾ ಒಂದು ಬೌಲಲ್ಲಿ ತಗೊಂಡು ಕಾಟನಿಂದ ನೀವು ಅದ್ಕೊಳ್ಳೋದಾದ್ರೂ ಪರವಾಗಿಲ್ಲ. ಇದನ್ನು ಮೇನ್ಲಿ ನಾವು ನಮ್ಮ ಹೇರ್ ರೂಟ್ಸಿಗೆ ಹಾಕ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ನೋಡಿ, ನಾನು ಈ ಥರ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡೆ, ತಣ್ಣದ್ರ ಮೇಲೆ ಸ್ಪ್ರೇ ಬಾಟಲಿಗೆ ಹಾಕ್ಕೊಂಡು ನಮ್ಮ ರೂಟ್ಸಿಗೆ ನಾವು ಚೆನ್ನಾಗಿ ಇದನ್ನು ಸ್ಪ್ರೇ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಪಾರ್ಟಿಷನ್ ಮಾಡ್ತಾ ಮಾಡ್ತಾ ನಾವು ನಮ್ಮ ತಲೆ ಫುಲ್ ಇದನ್ನು ನಾವು ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ಯಾವ ಶಾಂಪು ಬಳಸ್ತೀರಾ ಆ ಶಾಂಪೂನ ಹಾಕ್ಕೊಂಡು ತಲೆ ಸ್ನಾನ ಮಾಡಿ. ಇದರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ರೀಗ್ರೋತ್ ಸ್ಟಾರ್ಟ್ ಆಗುತ್ತೆ. ವಾರಕ್ಕೆ 3 ಬಾರಿ ಬಳಸಿ ಸ್ನೇಹಿತರೆ, ಒಂದೇ ತಿಂಗಳಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ಲರಲ್ಲೂ ನಾವು ಇರುವ ಹಾಗೆ ಆಗಲಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.